ಇವತ್ತು ಹಾಸನಲ್ಲಿ ಆಹಾರ ಮೇಳ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮು ಆಹಾರ ಮೇಳ ಹಾಸನದಲ್ಲಿ ಬಂದಿರೋದು. ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಹಾಸನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂತ ಏನೂ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು. ತುಂಬ ಖುಷಿ ಆಗ್ತಿದೆ. ನಾವು ನಿಪ್ಪಟ್ಟು ಮಸಾಲ, ಈ ವಡೆ ಎಲ್ಲ ತಿಂದ್ವಿ, ಚೆನ್ನಾಗಿದೆ. ಏನೋ ಒಂದು ಚೇಂಜು. ಇಯರ್ಲಿ ಒನ್ಸ್ ಈ ಥರ ಒಂದು ಪ್ರೋಗ್ರಾಮ್ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಯಾವ್ಯಾವ ಫುಡ್ ಇರಬೇಕು ಅಂತ ಬಯಸ್ತೀರಾ ನೀವು? ಏನು ಸರ್? ಈ ಫುಡ್ ಜೊತೆ ಮತ್ತೆ ಏನೇನು ಫುಡ್ಗಳು ಇರಬೇಕು ಅಂತ ಬಯಸ್ತೀರಾ? ಈ ಫುಡ್ ಜೊತೆ ಸರ್ ಇನ್ನೂ ನೂಡಲ್ಸ್ ಥರ, ಆಮೇಲೆ ಗೋಬಿ ಇನ್ನೇನು ಮಾಮೂಲಿ ಎಲ್ಲ ತಿನ್ಕೋತೀವಿ ಇಲ್ಲಿ. ಇನ್ನೇನು ಸ್ಪೆಷಲ್ಲಾಗಿ ಏನಾದ್ರೂ ಐಟಮ್ಸ್ಗಳಿದ್ರೆ, ಐಸ್ ಕ್ರೀಮ್ ಪಾರ್ಲರ್ಗಳಂತರ ಏನಾದ್ರು ಓಪನ್ ಮಾಡಿದ್ರೆ, ಈಗ ಬರೀ ಕೋನು ಅದೆಲ್ಲ ತಿಂತೀವಿ. ಈ ಪಾರ್ಲರ್ ಥರ ಏನಾದ್ರು ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ದೋಸೆ ಮತ್ತು ಹಪ್ಪಳ, ಅವಾಗೆಲ್ಲ ಎಕ್ಸಿಬಿಷನ್ ಹಾಸನದಲ್ಲಿ ನಗರಸಭೆಯಲ್ಲಿ ಆಗ್ತಿತ್ತು. ಈಗ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಫಸ್ಟ್ ಟೈಮ್ ಇಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಸರ್. ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ಡೆಲ್ಲಿ ಹಪ್ಪಳ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಮಲ್ಲಿಗೆ ಇಡ್ಲಿ, ಆ ಥರದ್ದೆಲ್ಲ ನಮ್ಮ ಕರ್ನಾಟಕದ ಫುಡ್ಗಳು, ರೊಟ್ಟಿ, ಜೋಳದ ರೊಟ್ಟಿ, ಆ ಥರದ್ದೆಲ್ಲ ಐಟಮ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಈ ಥರ ಇನ್ನೂ ಇಂಪ್ರೂವ್ ಆಗಲಿ ಅಂತ ನಾನು ತುಂಬ ಹಾರೈಸ್ತೀನಿ. ತುಂಬ ಖುಷಿ ಆಗ್ತಾಯಿದೆ ಆಹಾರ ಮೇಳಕ್ಕೆ ಬಂದು. ನಿಮ್ಮ ಹೆಸರು ದೇವೇಂದರ್ ಸಿಂಗ್. ಕರ್ನಾಟಕದಲ್ಲಿ ಆಗಿದೆ 10 ವರ್ಷ ಆಗಿದೆ. ಬಳ್ಳಾರಿ ವಿದರ್ ಜಾಬ್ ಇದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಸರ್. 1 ವರ್ಷ ಆಗಿದೆ ಮೈಸೂರಲ್ಲಿ. ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದು 3 ವರ್ಷ ಮೈಸೂರಲ್ಲಿ. ಫಸ್ಟ್ ಟೈಮ್ ಈ ಥರ ಮೇಲೆಯಲ್ಲಿ ಬಂದಿದ್ದರು ಸರ್. 3 ದಿನ ಆಗಿದ್ದ. ಡೈಲಿ ಬರ್ತೀನಿ ಸಂಧ್ಯಾ ಅಲ್ಲಿ. ತುಂಬ ಚೆನ್ನಾಗಿದೆ ಇನಿಷಿಯೇಟಿವ್ ಮಾಡಿದ್ರ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ತುಂಬ ಚೆಂದಾಗಿದೆ. ಮ್ಯಾನೇಜ್ಮೆಂಟ್ ಇದೆ. ಪಾರ್ಕಿಂಗ್ ಚೆನ್ನಾಗಿದೆ ಇದೆ. ಸ್ಟಾಲ್ಸ್ ಚೆನ್ನಾಗಿದೆ. ನೆಲ್ಲಮ್ಮ ಗೌರ್ಮೆಂಟ್ ಹೊಸ ಇಂಟರ್ಪ್ರಿಟರ್ಸ್, ಈ ಲೇಡೀಸ್ ಇಂಟರ್ಪ್ರಿಟರ್ಸ್, ಹೊಸ ಸ್ಮಾಲ್ ಟ್ರೆಡಿಷ್ನಲ್ ಸ್ಟೋನ್ ವರ್ಕ್, ಟ್ರೆಡಿಷ್ನಲ್ ಸಿಲ್ಕ್, ಅಗರಬತ್ತಿ ತುಂಬ ಚೆನ್ನಾಗಿದೆ. ಆ ಫುಡ್ ಸ್ಟ್ರೀಟ್ಸ್ಗೆ ತುಂಬ ಚೆನ್ನಾಗಿ. ದಾವಣಗೆರೆ ಡೋಸಾ ಫಸ್ಟ್ ಟೈಮ್ ನೋಡಿದರು. ದಾವಣಗೆರೆಯಲ್ಲಿ ಈ ಥರ ದಾವಣಗೆರೆ ಡೋಸಾ, ಬೆಣ್ಣೆ ಡೋಸಾ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಹೇಳ್ತೀನಿ, ಸಿಟ್ಟಿಂಗ್ ಮ್ಯಾನೇಜ್ಮೆಂಟ್ ಫಾರ್ ಊಟ ಮಾಡಬೇಕು. ಸದ್ಯ ಅಲ್ಲಿ ತಿಂಡಿ ಮಾಡಬೇಕು, ಸ್ಟ್ಯಾಂಡಿಂಗ್ ಇದೆ, ಏನು ಟೇಬಲ್ ಚೇರ್ ಇಲ್ಲ. ಫ್ಯಾಮಿಲಿಯಲ್ಲಿ ಸಿಟ್ ಮಾಡಬೇಕು, ಈಟ್ ಮಾಡಬೇಕು, ಈ ಥರ ಇಲ್ಲ ಸರ್. ಆಮೇಲೆ ಸುಮ್ಮನೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮಗೆ ಹರ್ಷ ಆಗುತ್ತೆ. ಈ ಥರ ಪೀಪಲ್ ಈ ಹಾಸನ ಸಿಟಿಯಲ್ಲಿ ಎಂಜಾಯ್ ಮಾಡ್ತಾರೆ. ಸಂಧ್ಯೆಯಲ್ಲಿ ಬರುತ್ತಾರೆ. ಹಾಸನ ಹಬ್ಬ ದೊಡ್ಡ ಹಬ್ಬ ಇದೆ. ಇಲ್ಲಿ ಖುಷಿ ಇದೆ, ಏನೂ ತೊಂದರೆ ಇಲ್ಲ ಸರ್. ಥ್ಯಾಂಕ್ ಯು. ತೇಜಸ್ ಅಂತ. ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಯುನೈಟೆಡ್ ಅಕಾಡೆಮಿ. ನಾನು ಇಲ್ಲೇ ಕ್ರಿಕೆಟ್ ಆಡೋಕ್ಕೆ ಬರ್ತೀನಿ CCSA ಕ್ಲಬ್ಬಿಂದ. ಇಲ್ಲಿ ನೋಡಿ ತುಂಬ ಖುಷಿಯಾಯಿತು. ಒಂದು ಬೇಜಾರಿತ್ತು, ಪಿಚ್ ಮೇಲೆ ಕ್ರಿಕೆಟ್ ಗ್ರೌಂಡಲ್ಲಿ ಮಾಡಿದ್ದು. ಎಲ್ಲರೂ ಬೇರೆ ಹೊರಗಡೆ ಗ್ರೌಂಡಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಎಲ್ಲ ಚೆನ್ನಾಗಿತ್ತು. ಇನ್ನೂ ಒಂದು ಎಕ್ಸ್ಟ್ರಾ ಅಂಗಡಿಗಳು ಇರ್ಬೋದಾಗಿತ್ತೇನೋ. ಥ್ಯಾಂಕ್ ಯು. ಯಾವ ಫುಡ್ಗಳು ಇಲ್ಲಿ ಇರಬೇಕಾಯಿತು, ಏನು ಅನ್ನಿಸ್ತದೆ ನಿಮಗೆ? ಯಾವ ಫುಡ್ಡು ಅಂತ ಅಲ್ಲ, ಇನ್ನೂ ಒಂದು ಎಕ್ಸ್ಟ್ರಾ ಏನಾದ್ರು ಬೇರೆ ಏನಾದ್ರು ಇರಬೇಕಾಗಿತ್ತು. ಹಾಸನ ಈಗ ಆಹಾರ ಮೇಳ ಆಗಿರೋದು ತುಂಬ ಖುಷಿಯಾಗಿದೆ. ಯಾಕೆಂದರೆ ಸುಮಾರು 10, 12, 15 ವರ್ಷನೇ ಆಯಿತು ಇಂಥ ಒಂದು ಕಾರ್ಯಕ್ರಮಗಳನ್ನು ನೋಡಿ. ಎಲ್ಲ ಬಗೆಯ ತಿಂಡಿ ತಿನಿಸುಗಳನ್ನು ತಿಂತಾಯಿದ್ರು ಖುಷಿಯಾಗುತ್ತೆ. ಎಲ್ಲರೂ ಬನ್ನಿ, ತುಂಬ ಚೆನ್ನಾಗಿದೆ. ಇದನ್ನು ಮತ್ತೆ ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅಂತ ನಾನು ಜನರಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್. ಮತ್ತು ಯಾವ ಫುಡ್ ಮಿಸ್ ಮಾಡಿಕೊಂಡ್ರೆ ಇದು ಇರಬೇಕಾಗಿತ್ತು, ಇದಿದ್ರೆ ಚೆನ್ನಾಗಿರೋದು ಅನ್ನಿಸ್ತಾ? ಯಾವುದು ಹಿಂದೆ ಹೊಯ್ಸಳ ಮಹೋತ್ಸವ ಎಲ್ಲ ಮಾಡೋರು. ಹಾಗೆಲ್ಲ ನಮ್ಮ ಕರ್ನಾಟಕದ ಫುಡ್ಡುಗಳು ಅಂದರೆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ಇವೆಲ್ಲರೂ ಮಾಡಿದ್ರು. ಹಾಗೆಲ್ಲ ತಿಂದು ಹೋಗಿದ್ವಿ ನಾವು. ಅದು ಮತ್ತೆ ಬರಲಿ ಅಂತೇಳಿ ಆಶೆ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಹೆಸರು ಸಹನ ಸ್ಫೂರ್ತಿ ಅಂತ, ಹಾಸನ್ನೇ. ಮಧ್ಯಾಹ್ನ ಬಂದಾಗ ಚೆನ್ನಾಗಿತ್ತು, ಬಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್, ಇನ್ನೂ ಬೇರೆ ಇಡ್ಬೋದಿತ್ತು. ಏನು ಐಟಮ್ಗಳು ಇಡ್ಬೋದಿತ್ತು ಬೇರೆ? ತುಂಬ ಡಿಫ್ರೆಂಟ್ಸ್ ಕಲೆಕ್ಷನ್ಸ್ ಇಡ್ಬೋದಿತ್ತು, ಬಟ್ ಒಂದೊಂದೇ ತುಂಬ ರಿಪೀಟ್ ಮಾಡಿದ್ದಾರೆ. ನೀವು ಏನು ತಿನ್ನಬೇಕು ಅಂತ ಬಯಸಿದ್ರೆ ಬಂದು ಇಲ್ಲಿ? ನಾನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಬಂದೆ, ಬಟ್ ಅಷ್ಟೊಂದು ಯಾವುದೂ ಸಿಗಲಿಲ್ಲ. ಸರ್, ನನ್ನ ಹೆಸರು ಶಿವಪ್ರಕಾಶ್ ಅಂತ. ನಾನು ಹಾಸನದವನೇ, ಬಟ್ ಗುಡ್ ಇದೆ. ಈ ಸರ್ತಿ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ, ಅದು ನಮಗೆ ತುಂಬ ಇಷ್ಟ ಇತ್ತು ಪರ್ಸ್ನಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸರ್ತಿ ನಮಗೆ ಏನು ಈ ಥರ ಮಾಡಿ ಕೊಟ್ಟಿದ್ದಾರಲ್ಲ, ಇದನ್ನು ಪ್ರತಿ ವರ್ಷವೂ ಇದೇ ಥರ ಮಾಡ್ತಾ ಫುಡ್ಗೆ ಅಂತಂದೇ ಒಂದು ಡಿಫ್ರೆಂಟ್ ಇಂಥ ಇವೆಂಟ್ಗಳನ್ನು ಮಾಡ್ತಾ ಹೋದರೆ ಇನ್ನೂ ನಮ್ಮ ಹಾಸನ ದೊಡ್ಡ ಮಟ್ಟಕ್ಕೆ ಇದಾಗುತ್ತೆ ಫುಡ್ಡಲ್ಲಿ. ಈಗಾಗಲೇ
ಐಟಮ್ಗಳಲ್ಲಾಗಿರ್ಬೋದು, ಇದು ಡಿಫ್ರೆಂಟ್ ವೆರೈಟಿಗಳನ್ನಾಗಿರ್ಬೋದು ತರ್ತಿದ್ದೀವಿ. ನೀವು ಟ್ರೈ ಮಾಡಿದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ, ಯಾವ ಥರ ಇದೆ ಅಂತ ಟ್ರೈ ಮಾಡಿ ಇನ್ನೊಂದು ಸರ್ತಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ MG ರೋಡಲ್ಲಿ ಇದು ವಿಶ್ವೇಶ್ವರಯ್ಯ ಭವನ ಪಕ್ಕದಲ್ಲೇ ನಮ್ಮದು ಕೆಫೆ ಇದೆ, ರೋಡ್ ಕೆಫೆ ಅಂತ ಒಂದು ಸ್ಟಾಲ್ ಇದೆ. ಆ ಸ್ಟಾಲಲ್ಲಿ ಬಂದುಬಿಟ್ಟು ಎಲ್ಲರೂ ಟ್ರೈ ಮಾಡಿ. ಒಂದು ಸರ್ತಿ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಬನ್ನಿ, ಇಲ್ಲಾಂದರೆ ಬೇಡ ನೆಕ್ಸ್ಟ್ ಟೈಮ್. ಅಲ್ಲ, ಏನೇನು ಐಟಮ್ಗಳನ್ನ ಮಾಡ್ತೀರಾ ನೀವು? ಸರ್ ಸ್ಯಾಂಡ್ವಿಚ್ಚು, ರೋಲ್ಸು, ವಡಾಪಾವು, ಟ್ವಿಸ್ಟರ್ಸ್ ಈ ಥರ ಐಟಮ್ ಮಾಡ್ತೀವಿ. ಮೊಜಿಟೋ ಅಂತ ಇದರಲ್ಲಿ ವೆರೈಟಿ ಮಾಡ್ತೀವಿ ಅಷ್ಟೇ. ಹೆಂಗಿದೆ ವ್ಯಾಪಾರ ಇಲ್ಲಿ ನಿಮಗೆ? ಸರ್ ಚೆನ್ನಾಗಿದೆ ವ್ಯಾಪಾರ ಸಖತ್ತಾಗಿದೆ. ಥ್ಯಾಂಕ್ಸ್. ನನ್ನ ಹೆಸರು ಸುನೀಲ್ ಅಂತ, ಹಾಸನ್ನು. ಇಲ್ಲಿ ಸೈನ್ಸ್ ಕಾಲೇಜು ಅಪೋಸಿಟ್ ಗ್ರೌಂಡಲ್ಲಿ ಫುಡ್ಡು ಮೇಳ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಸುಮಾರು ವೆರೈಟಿ ಟೇಸ್ಟು ಇರೋಂಥ ತಿಂಡಿಗಳು ಎಲ್ಲ ಮಾಡಿದ್ದಾರೆ. ಪ್ರೈಸು ಅಫೋರ್ಡಬಲ್ ಇದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ನಮ್ಮ ಮೈಸೂರಲ್ಲಿ ಮಾತ್ರ ಇತ್ತು ದಸರಾದಲ್ಲಿ. ಹಾಸನದಲ್ಲೂ ಈಗ ಶುರು ಮಾಡಿದ್ದಾರೆ. ಲೈಟಿಂಗ್ಸ್ ಆಗಲಿ ಮತ್ತು ಹೆಲಿಕಾಪ್ಟರ್ ರೈಡು ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೂ ಬೇರೆ ಥರದಲ್ಲಿ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀವಿ ಅಷ್ಟೇ. ಹಾಸನವರೇ ಫಸ್ಟ್ ಟೈಮ್ ಅರೇಂಜ್ಮೆಂಟ್ ಮಾಡಿರೋದು. ಓಕೆ, ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು, ಬಟ್ ಓಕೆ, ಪರವಾಗಿಲ್ಲ. ಏನಂತ ಒಂದು ತುಂಬ ಎಕ್ಸ್ಪೆಕ್ಟ್ ಮಾಡೋ ಥರ ಏನಿಲ್ಲ, ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಏನೇ ಟೇಸ್ಟ್ ಮಾಡಿದ್ರಿ ನೀವು? ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ವಿ, ಚುರುಮುರಿ ತಿಂದ್ವಿ, ಬಜ್ಜಿ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಫುಡ್ ವೆರೈಟೀಸ್ ಎಲ್ಲ ಮಾಡ್ಬೋದಾಗಿತ್ತು. ಇಲ್ಲಿ ಹಾಸನವರು ಸ್ಪೈಸಿ ಜಾಸ್ತಿ, ಇಲ್ಲಿ ಇನ್ನೊಂದು ಸ್ವಲ್ಪ ವೆಜ್ಜು ಆ ಥರ ಎಲ್ಲ ಮಾಡ್ಬೋದಾಗಿತ್ತು. ಚೆನ್ನಾಗಿದೆ, ಇಷ್ಟ ಆಯಿತು. ಇನ್ನೂ ವೆರೈಟೀಸ್ ಮಾಡ್ಬೋದಾಗಿತ್ತು. ನೀವೇನು ಟೇಸ್ಟ್ ಮಾಡಿದ್ರಿ? ನಾನು ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ, ಆಮೇಲೆ ಬಜ್ಜಿ, ಆಮೇಲೆ ಪಾನಿಪುರಿ ಟೇಸ್ಟ್ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಜಿನಾ, ನಾನು 5th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ಈಗ ನಾನು ಇಂಬ್ಲಿ ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ತಿಂದಿದ್ದೀನಿ. ಇಲ್ಲಿ ಫುಲ್ ಚೆನ್ನಾಗಿದೆ. ಇನ್ನು ಸ್ಟಾಲ್ಸ್ ಇನ್ಕ್ರೀಸ್ ಆಗಬೇಕು, ಚೆನ್ನಾಗಿರುತ್ತೆ. ಹಾಸನಲ್ಲಿ ಈ ಕಾಲೇಜ್ ಹತ್ರ ಮಾಡಿರೋದ್ರಿಂದ ಖುಷಿ ಆಗ್ತಿದೆ. ಹಾಗೆ ಇಲ್ಲಿ ಎಲ್ಲನೂ ಚೆನ್ನಾಗಿದೆ. ಹಾಗೆ ಫುಡ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಆ್ಯಂಡ್ ಟೇಸ್ಟ್, ನಾನು ಏನೇನು ತಿಂದಿದ್ದೀನಿ ಅದೆಲ್ಲ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ಟಾಲ್ಸ್ ಇನ್ಕ್ರೀಸ್ ಆಗಬೇಕು. ಏನೇನು ತಿಂದೆ ನೀನು? ನಾನು ಆಲೂ ಟ್ವಿಸ್ಟರ್ ಹಾಗೂ ಇಂಬ್ಲಿ ತಿಂದಿದ್ದೀನಿ, ಇನ್ನೂ ತಿಂತೀನಿ. ಏನು ತಿನ್ನಬೇಕು ಅಂತ ಬಯಸ್ಕೊಂಡು ಬಂದೆ, ಇಲ್ಲಿ ಎಲ್ಲ ಸಿಗ್ತಾ ಇಲ್ಲಿ? ನಾನೇನು ಅಂದರೆ ಎಕ್ಸೆಪ್ಟ್ ಮಾಡಿರಲಿಲ್ಲ, ಎಲ್ಲ ಇದೆ. ಬಟ್ ನಾನು ಏನು ತಿಂತೀನಿ ಅದೆಲ್ಲ ಇದೆ. ಮತ್ತು ಏನು ಇರಬೇಕಾಗಿತ್ತು ಇಲ್ಲಿ ಅಂತ ಅನಿಸುತ್ತಾ ಇದೆ ನನಗೆ? ಇಲ್ಲಿ ನಾನು ಥಿಂಕ್ ಮಾಡ್ದಂಗೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಏನಾದ್ರು ಇದ್ದಿದ್ರೆ ಚೆನ್ನಾಗಿರೋದು. ಅಲ್ಲ, ನಾನು ಹೇಳ್ತಿದ್ದು ಫುಡ್ಡಲ್ಲಿ ಏನು ಫುಡ್ ಇದ್ದರೆ ನಿಮಗೆ ಚೆನ್ನಾಗಿರೋದು? ಫುಡ್ಡಲ್ಲಿ ಎಲ್ಲ ಆಲ್ಮೋಸ್ಟ್ ಇದೆ, ಬಟ್ ಲೈಕ್ ಇಲ್ಲಿ ಬರ್ಗರ್ ಥರ ಇದ್ದಿದ್ರೆ ಚೆನ್ನಾಗಿರೋದು. ಪುಣ್ಯ. ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ? 5th. ಹೌದಾ? ಇದು ಫುಡ್ ಪಾರ್ಕಲ್ಲಿ ಏನೇ ತಿಂದೆ? ನಾನು ಆಲೂ ಟ್ವಿಸ್ಟ್ ತಿಂದೆ, ಆಮೇಲೆ ಚರ್ಮುರಿ, ಆಮೇಲೆ ಐಸ್ ಕ್ರೀಮು, ದೆನ್ ದಿಸ್ ಕಾರ್ನ್, ಅಷ್ಟೇ. ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯಿತು. ನೀವು ಯಾರ್ಯಾರು ಬಂದಿದ್ರಿ? ಅಪ್ಪ, ನಾನು, ಅಮ್ಮ ಮತ್ತು ಅಣ್ಣ. ಇನ್ನೊಂದು ಸತಿ ಬರಬೇಕು ಅಂತ ಇದೆ, ಸಾಕಾಯ್ತೇನೆ. ಬರ್ತೀನಿ. ಹೌದಾ? ಅಮ್ಮ ಕರ್ಕೊ ಬರ್ತೀಯಾ? ಬರ್ತೀನಿ.